ಸರ್ ನಾ ಧಾರವಾಡಕ್ಕೆ ಓದ್ಬೇಕಂತ ಮಾಡೀನಿ ಸರ, ನಾ ಅಲ್ಲಿ ಧಾರವಾಡ ಕೂತು ಓದ್ಬೇಕಂತ ಮಾಡೀನಿ ಸರ ಹಿಂಗೆಲ್ಲ. ಅಥವಾ ನಾನು ಬಿಜಾಪುರದಾಗ ಲೈಬ್ರರಿ ಕೂತು, ನೀವು ಎಲ್ಲಿ ಬೇಕಾದಲ್ಲಿ ಕುಂದ್ರಿ, ನೀವು ಧಾರವಾಡ ಎಸಿ ಲೈಬ್ರರಿ ಕುಂದ್ರಿ, ಬಿಜಾಪುರ ಎಸಿ ಲೈಬ್ರರಿ ಕುಂದ್ರಿ, ಆದ್ರೆ ಓದುವಂತ ಗಟ್ಟಿ ಮನಸ್ಸಿತ್ತು, ನಿಮ್ಗೆ ಒತ್ತಡ ಇತ್ತು, ನಾ ಮಾಡ್ಕೊಳ್ಳೇಬೇಕಪ್ಪ ಅಂತ ಯಾರಿಗ ಇರ್ತದಲ್ಲ ಆ ಮನುಷ್ಯ ಗಿಡ ಬಿಡ್ಕುಂತಾರ ಓದ್ತಾನ, ರೋಡ್ ಮ್ಯಾಗ ಕುಂತಾರ ಓದ್ತಾನ, ಮ್ಯಾಳೆ ಮ್ಯಾಗ ಕೂತು ಓದ್ತಾನ. ಓದೋ ಮನುಷ್ಯ ಎಲ್ಲಿದ್ರು ಓದ್ತಾನ. ಓದಲಾರ ಮನುಷ್ಯನಿಗೆ ಅರಮನೆ ಒಯ್ದು ಕುಂದಿಸಿ ಓದಂಗಿಲ್ಲ. ನಿಮ್ ತಲೆಗಿರ್ಲಿ ಸರ. ನಿಮ್ಮ ಹಂಗಂದ್ರೆ ಧಾರವಾಡ ಲೈಬ್ರರಿಗಳು, ಬಿಜಾಪುರ ಲೈಬ್ರರಿಗಳು ಆಗ್ತವೆ ಹೆಲ್ಪ್, ಇಲ್ಲ ಅಂತಲ್ಲ, ನಾನು ಹೆಲ್ಪ್ ಆಗ್ತವೆ. ಓದು ಮನಸ್ಸಿಲ್ಲ ಅಂತ ನೋಡಿ ಬೇಕಚ್ಚೋನಿ ಈಗ ಇಟ್ಟೆಲ್ಲ ಹೇಳಾಗತ್ತೇನ. ನೀವು 100 ಬುಕ್ ಓದ್ರೆ ಅಟ್ಟೆ, ಈ ಬುಕ್ ಓದ್ರೆ ಅಟ್ಟೆ, ಈ ಒಂದು ಕ್ಲಾಸ್ ಕೇಳಿದ್ರೆ ಅಟ್ಟೆ. ನೀವು 1 ಲಕ್ಷ ಕೊಟ್ಟರು ಇಟ್ಟೆ ಹೇಳ್ತಾರೆ, ನೀವು 10,000 ಕೊಟ್ಟರು ಇಟ್ಟೆ ಹೇಳ್ತಾರೆ, 5,000 ಕೊಟ್ಟರು ಇಟ್ಟೆ ಹೇಳ್ಬೇಕು. ಇಟ್ಟೆ ಆದ ಸಿಲೆಬಸ್, ಮತ್ತೇನ್ ಹೇಳಕ್ ಸಾಧ್ಯ ಇದೆ? ಅದಕ್ಕೆ ಓದ್ರಿ. ಸಾಕಷ್ಟು ಜನ ಆಯ್ಕೆ ಆಗಿದ್ದಾರೆ, ಅವ್ರ ಜೊತೆ ನಾನು ಸಂದರ್ಶನ ಮಾಡ್ತೀನಿ. ಈ FD ಮತ್ತೆ ಕನ್ಫರ್ಮ್ ಆಗೋ ಸಾಧ್ಯತೆಗಳಿದಾವೆ. ಆ FD ಒಳ್ಳೆ ಪೋಸ್ಟ್ ಇದೆ, ಚೆನ್ನಾಗಿರುವಂತ ಪೋಸ್ಟ್. ಅದು ಲೇಡೀಸ್ ಅಂತೂ ಹೇಳಿ ಮಾಡಿಸಿದಂತ ಪೋಸ್ಟ್ಗಳು. ಮುಂಜಾನೆ 10 ಗಂಟೆಯಿಂದ 5 ಗಂಟೆ ಡ್ಯೂಟಿ ಮಾಡಿ ಆರಾಮ್ ಮನೆಗೆ ಬರುವಂತದ್ದು. ಇನ್ನು ಸಾಕಷ್ಟು ಅವಕಾಶ. ನೀವು ಅಂತರ ಕ್ವಶನ್ ಪೇಪರ್ ಇದು ಆಗ್ತದೆ ಏನಿಲ್ಲ, ಪ್ರಾಮಾಣಿಕವಾಗಿ ಯಾರು ಚೆನ್ನಾಗಿ ಬರೆದಿರಲ್ಲ ಅವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ. ನಮ್ಮ ಅನ್ನ ಕಡಿಮೆ ನಂತರ ಹೈಯೆಸ್ಟ್ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಓಲ್ಡ್ ಕ್ವಶನ್ ಪೇಪರ್ ಏನು ವಿಜ್ಞಾನ ಅದಾವಲ್ಲ ಅಷ್ಟು ಬಿಡಿಸ್ರೆ ಅವು, ನೀವು ಅವು ಬಿಡಿಸತನ ಎಕ್ಸಾಮ್ ಪಾಸ್ ಆಗಲ್ಲ. ಮೆಂಟಲ್ ಲಿಮಿಟ್ ಬಿಡಿಸ್ಬೇಕು, ಕರೆಂಟ್ ಇವೆಂಟ್ಸ್ ಓದಬೇಕು,